ವಿಶ್ವಾಸ ಉಳಿಸ್ಕೊತಿ ಮಾತಾಡ ಅದೆಲ್ಲ ಹಂಗೆ ಮಾತಾಡ್ಬಿಡಿ ನೋಡ್ತೀನಿ ಹಿಂಗೆ ಗೌರಿಗೆರೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜಿನ್ವಾರ ಗ್ರಾಮದ ಜಯರಾಮ್ ಅವರು ಮತ್ತು ರಮೇಶ್ ಅವರು ರವೀಶ್ ಅಣ್ಣರು ಶೂರಿಂಗಣ್ಣರು ಇವ್ರ ಹೆಸರು ಗೊತ್ತಲ್ಲ ನಂಜುಂಡೇಗೌಡರು ಇವರೆಲ್ಲರೂ ಸಹಿತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ನಮ್ಮ ಪಕ್ಷದ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗೋಪಾಲ ಸ್ವಾಮಿ ಅವರ ನೇತೃತ್ವದಲ್ಲಿ ಶಂಕರಣ್ಣವರು ಕಿಶೋರ್ ಅವರು ಎಲ್ಲರೂ ಸಹಿತ ಪಕ್ಷದ ಮುಖಂಡರುಗಳ ನೇತೃತ್ವ ಇವತ್ತು ನಮ್ಮ ಪಕ್ಷದ ಸಿದ್ಧಾಂತವನ್ನೊಪ್ಪಿ ಸುಜಾತ್ ಅನ್ನೋರು ಕೌನ್ಸಿಲರ್ ಅವರು ಸಹಿತ ಇಲ್ಲಿ ಭಾಗವಹಿಸಿದ್ದಾರೆ. ನಿಂಗೇಗೌಡರಿದ್ದಾರೆ, ಎಲ್ಲರೂ ಪ್ರವೀಣ್ ಅವರಿದ್ದಾರೆ, ಜಗದೀಶ್ ಅವರಿದ್ದಾರೆ. ಎಲ್ಲರೂ ನೇತೃತ್ವದಲ್ಲಿ ಉದಯ್ ಕುಮಾರ್ ಅವರು ಎಲ್ಲರೂ ಸೇರಿ ಅತ್ಯಂತ ಪ್ರಮುಖ ಕಾರ್ಯಕರ್ತರ ಎದುರುಗಡೆ ಜಯರಾಮಣ್ಣವ್ರ ಮಗಲ್ಲಿ ಇವತ್ತು ಪಾರ್ಟಿಯ ಸೇರ್ಪಡೆ ಕಾರ್ಯಕ್ರಮ ಆಗಿದೆ. ಅವರು ನಿಜವಾಗ್ಲೂ ಜಯರಾಮಣ್ಣವ್ರು ಬಹಳ ಸಂಘಟನೆಯಲ್ಲಿ ಕಾಂಟ್ರಾಕ್ಟರ್ಗಳ ಹುಟ್ಟಾಕದಲ್ಲಿ ಈ ಕಾಂಟ್ರಾಕ್ಟ್ ನಿರ್ಮಾಣ ಆಗಿದ್ದು ಸತಿ ಜಯರಾಮಣ್ಣದು ಪಾಪ ಶ್ರಮ ಅದೆಲ್ಲದೂ ಮಾಡಿರೋದ್ರಿಂದ ಅವರಿಂದ ನಮ್ಮ ಪಾರ್ಟಿಗೆ ಬಹಳ ಅನುಕೂಲ ಆಗುತ್ತೆ. ಅದು ನಾವು ಸದ್ಬಳಕೆ ಮಾಡ್ಕೊತೀವಿ. ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಜಯರಾಮಣ್ಣ ನಡೆಸ್ಕೊತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದಲ್ಲಿ ಏನೇ ಬಂದರೂ ಸಹಿತ ಈ ಹೊಸದಾಗಿ ಸೇರ್ಕೊಂಡ್ರು ಸಹಿತ ಅತ್ಯಂತ ಪ್ರೀತಿಯಿಂದ ನಡೆಸ್ಕೊತೀವಿ ಅಂತ ಹೇಳಿ ಇವತ್ತು ಬಹಳ ಆರ್ಥಿಕವಾಗಿ ಸ್ವಾಗತ ಮಾಡಿ ಗೋಪಾಲ್ ಸ್ವಾಮಿ ನೇತೃತ್ವದಲ್ಲಿ ಅವರ ಪಾರ್ಟಿಗೆ ಸೇರ್ಪಡೆ ಮಾಡಿದ್ದಾರೆ. ಅಧ್ಯಕ್ಷರು ಆದಂಥ ಗೋಪಾಲ ಸ್ವಾಮಿ ಅವರದು, ಶಂಕರಣ್ಣವರು, ಮಂಜಣ್ಣವರು ನಮ್ಮ 40 ವರ್ಷದಿಂದ ನಾವು JDS ಅಲ್ಲಿ ಇದ್ಕೊಂಡು ದೇವೇಗೌಡರಿಗೆ ಕೆಲಸ ಮಾಡಿದ್ವು. ಆದರೆ ಇವತ್ತಿನ ದಿವಸ ಅವರು ಅವ್ರ ಮಕ್ಕಳು ಅವ್ರ ಅಪ್ಪರು ಎಲ್ಲ ಒಂದೇ ಪಾರ್ಟಿ ಮಾಡೋದ್ರಿಂದ ನಾವೆಲ್ಲ ಬೇಸತ್ತು ಕಾಂಗ್ರೆಸ್ ಪಾರ್ಟಿಗೆ ಈ ಶ್ರೇಯಸ್ಸುಗೆ ಕ್ಯಾನ್ವಾಸ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವು. ಅದಕ್ಕೋಸ್ಕರ ನಮ್ಮ ಮನೆ ಹತ್ರ ಬಂದಿದ್ದರು. ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನೀವೇ ಏನು ಹೋರಾಟ ಮಾಡ್ತೀರಾ ಅದರಲ್ಲಿ ಅರ್ಧ ಭಾಗ ಮಾಡಿ ನಿಮ್ಗೆ ಶ್ರಮಿಸಿ ನಾವು ಸುಮಾರು 35 ವರ್ಷದಿಂದ JDS ಸಕ್ರಿಯ ಕಾರ್ಯಕರ್ತರಾಗಿ ಸೇವೆಯನ್ನು ಪ್ರಾಮಾಣಿಕವಾಗಿ ಸಲ್ಲಿಸ್ತಿದ್ವಿ. ಆದರೆ ಇಲ್ಲಿ ಏನಾಗಿದೆ JDS ಅಲ್ಲಿ ಅಂದರೆ ಸಂಪೂರ್ಣವಾಗಿ ಅಧಿಕಾರ ಕೇಂದ್ರೀಕೃತವಾಯಿತು. ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರು, ಜಿಲ್ಲಾ ಬ್ಯಾಂಕ್ ನಿರ್ದೇಶಕರು 25 ವರ್ಷ ಅವರಯ್ಯ, ಡೈರಿ ನಿರ್ದೇಶಕರು ಅವರಯ್ಯ 25 ವರ್ಷದಿಂದ, ಶುಗರ್ ಫ್ಯಾಕ್ಟರಿ ನಿರ್ದೇಶಕರು ಕೂಡ ಅವರಯ್ಯ, ಜಿಲ್ಲಾ ಪಂಚಾಯತಿಯು ಅವ್ರದೇ, ವಕೀಲರ ಸಂಘ ಅವ್ರದೇ. ಹೀಗಾಗಿ ಯಾವುದೇ ಕಾರ್ಯಕರ್ತರಿಗೂ ಅಧಿಕಾರನ ಕೊಡಕ್ಕೆ ಅವ್ರು ತಯಾರಿಲ್ಲ. ಎಲ್ಲ ಅವರಿಗೆ ಬೇಕು. ಅಧಿಕಾರ ಸಂಪೂರ್ಣವಾಗಿ ಅವ್ರ ಮನೆ ಸ್ವತ್ತಾಗ್ಬಿಟ್ಟಿದೆ. ಹಂಗಾಗಿ ಅದರಿಂದ ಬೇಸತ್ತು ನಾವು ಅವ್ರನ್ನ ಬಿಟ್ಟು ಕೈ ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡಾಗಿದ್ದೀವಿ. ನಾವು ಕೂಡ ಪಕ್ಷಕ್ಕೆ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಗೋಪಾಲ ಸ್ವಾಮಿ ಅವರ ನೇತೃತ್ವದಲ್ಲಿ ಅವ್ರ ಕೈಯನ್ನು ಬಲಪಡಿಸೋಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಮತ್ತು ಇವಾಗ ಬಂದವರೇ ಮತ್ತು ಹೋಗ್ತಾರೆ, ಇದನ್ನ ಕನಸ್ನಲ್ಲಿ ಬಂದಲ್ಲೂ ತಿಳ್ಕೊಬೇಡಿ. ಕೆಲಸ ಮಾಡ್ತೀನಿ. ಆತ್ಮೀಯ ನನ್ನ ಎಲ್ಲ ಬಂಧುಗಳೇ, ನಮ್ಮ ಪಕ್ಷದೆಲ್ಲ ಮುಖಂಡರು ಇವತ್ತು ನಮ್ಮ ಜನಿವಾರದ ಮುಖಂಡರಾದ ರೈತರ ಮುಖಂಡರು ಜಯರಾಮಣ್ಣವ್ರ ಮನೆ ಬಂದು ನಾವೆಲ್ಲರೂ ಕೂಡ ಒಂದು ಮನವಿ ಮಾಡಿದಾಗ ಅವರು ಉತ್ಪೂರ್ವಕ ಸಂತೋಷದಿಂದ 40 ವರ್ಷದಿಂದ ಬರೀ ದೇವೇಗೌಡರು, ರೇವಣ್ಣ, ಬಾಲಕೃಷ್ಣ ಕುಟುಂಬಕ್ಕೇ ಬೇಕಾ ಎಲ್ಲ ಅಧಿಕಾರ ಅನ್ನೋ ಒಂದು ವಿಚಾರವನ್ನು ಮನವರಿಕೆ ಮಾಡಿ
ಜಯರಾಮಣ್ಣ ಇರ್ಬೋದು, ರಮೇಶ್ ಇರ್ಬೋದು, ನಮ್ಮ ರವಿ ಇರ್ಬೋದು, ಜನವಾರದ ಎಲ್ಲರೂ ಕೂಡ ಒಮ್ಮತವಾಗಿ ಎಲ್ಲ ಕಡೆ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ 35-40 ವರ್ಷ ಪಕ್ಷದಲ್ಲಿ ಬಿಟ್ಕೋತಾ ಇದ್ದಾರೆ. ಅವ್ರು ಏನು ನೋವು ಕೊಟ್ಟಿದ್ದಾರೆ ನಮ್ಗೆ ಗೊತ್ತಾಗಿದೆ. ಹಾಗಾಗಿ ನಾವು ಸಂಪೂರ್ಣವಾಗಿ ನಾವು ಸಾಮಾನ್ಯ ಕಾರ್ಯಕರ್ತರಿಗೆ ಏನು ನಮ್ಮ ಪಕ್ಷದಲ್ಲಿ ಈ ಮುಖಂಡರಿಗೆ ಕಾರ್ಯಕರ್ತರಿಗೆ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ಗೌರವ ಕೊಟ್ಟು ನಡೆಸ್ಕೊಳ್ತಕ್ಕಂಥ ನಾನಿರ್ಬೋದು, ಶಂಕರಣ್ಣ ಇರ್ಬೋದು, ನಮ್ಮ ಶಾಸಕರು ಶಿವರಾಮಣ್ಣ, ನಮ್ಮ ಕಿಶೋರು, ನಮ್ಮ ಸುಜಾತಮ್ಮ ಎಲ್ಲರೂ ಇದ್ವಿ, ನಿಂಗೇಗೌಡರು, ನಮ್ಮ ಟಿ ಸಿ ಅಧ್ಯಕ್ಷರು, ನಮ್ಮ ಬ್ಲಾಕ್ ಅಧ್ಯಕ್ಷರು ಮಂಜಣ್ಣ, ಎಲ್ಲರ ಸಮ್ಮುಖದಲ್ಲಿ ಇರ್ತದೆ. ಪ್ರಾಮಾಣಿಕವಾಗಿ ನಿಮ್ಗೆ ಗೌರವ ಕೊಟ್ಟು ಸ್ಥಾನಮಾನ ವಹಿಸ್ಕೊತೀವಿ. ಇದು ಖಂಡಿತ ನಿಜ. ಈ ಸಾರಿ ಶ್ರೇಯಸ್ ಪಟೇಲ್ 1 ಲಕ್ಷಕ್ಕೂ ಹೆಚ್ಚು ಮತ ತಗೊಳ್ತಕ್ಕಂಥದ್ದು ಈ ನಮ್ಮ ತಾಲೂಕಿನಲ್ಲಿ ಆಗ್ತದೆ. ನನ್ನ ಮೇಲೆ ನೆನ್ನೆ ಒಂದು ಉಡಾಫೆ ಬಿಟ್ಟರು. ಕಳೆದ 5 ವರ್ಷದಲ್ಲಿ ಹೈಕಮಾಂಡ್ ಹೇಳಿದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಓಟ್ ಕೇಳಿದ್ ನಿಜ. ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳಿದಾಗ ಆ ಪಕ್ಷಕ್ಕೆ ಓಟ್ ಕೇಳಿದ್ದು ಅನ್ನೋದನ್ನ ಒಂದು ಅಪಹಾಸ್ಯ ಮಾಡಿ ಕೊಯ್ಲೇಷನ್ ಗೌರ್ಮೆಂಟ್ ಇತ್ತು, ಅದನ್ನು ಬೂಟಾಟಿಕೆ ಮಾಡಿ ಅವರ ವಿನಾಶದ ಹತ್ತತ್ರ ಬರ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ಮಾತಾಡೋದನ್ನ ವೈರಲ್ ಮಾಡ್ತಕ್ಕಂಥ ತೇಜವಾದ ಮಾಡ್ತಾ ಇದೆ. ನಾನು ಒಂದು ನಿಮ್ಮ ಮುಂದೆ ಹೇಳ್ಬೇಕಾಗ್ತದೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನೋಡ್ತಾ ಇದ್ದೆ, ಮಳೆ ಜಾಸ್ತಿ ಹೋಗ್ಬಿಟ್ರೆ ಜಯರಾಮಣ್ಣ ಈ ಎಣಕೆಲ್ಲ ಹುಣಸೆ ಊಟ ಹೊಡೆಯೋರು. ಹಂಗೆ ಈಗೇನು ಮಾಡ್ತಾ ಇದ್ದೆ, ಈ BJP ಅವ್ರನ್ನ ಮುಖಂಡರುಗಳು ಕಾರ್ಯಕರ್ತರು ಒತ್ತಾಯ ಮಾಡ್ತೀನಿ, ನಾವು ಆ ಎಣಕ್ಕೆ ಹುಣಸೆ ಊಟ ಹೊಡೆಯೋದು ನಾವು ಕೇಳಿದ್ದು. ಈಗ ನೀವು ಹುಣಸೆ ಊಟ ಹೊಡ್ಸ್ಕೊಬಿಡಿ. ನಾವು ಒಂದ್ಸತಿ ಹೊಡ್ಸ್ಕೊಂಬಿಟ್ಟಿದ್ವಿ. ಈಗ ಎಲ್ಲ ಕಳೆದ ಸಾರಿ ಓಟ್ ಹಾಕ್ಸಕ್ಕೆ ಹೋಗಿ ಈ ಪ್ರಜ್ವಲ್ ರೇವಣ್ಣ ಬಂದು, ರೇವಣ್ಣ ಹೆಂಡತಿ ಬಂದು, ಎಲ್ಲರಿಗೂ ಶಾಲ ಹಾಕಿ ಕೈ ಮುಗಿದು ಖಾಲಿ ಬೀಳೋದು ಪಕ್ಷ ಹೇಳೋದಕ್ಕೆ, ನಮ್ಮ ಕಾಂಗ್ರೆಸ್ ಪಕ್ಷ ಹೇಳೋದಕ್ಕೆ ಮಾಡಿದ್ದು. ಆದರೆ ಇವತ್ತು ಶ್ರೇಯಸ್ ಪಟೇಲ್ ಅವ್ರನ್ನ 1 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ಲಿಸ್ತಕ್ಕಂಥ ನಮ್ಮ ತಾಲೂಕಿನ ಜನತೆ, ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸಂಪೂರ್ಣ ನಾವೆಲ್ಲರೂ ಕೂಡ ಕಾರ್ಯಕರ್ತರು, ಪ್ರಮುಖರೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಪಕ್ಷದ ಮುಖಂಡರೇ, ಈಗ ತಾನೇ ಪಕ್ಷಕ್ಕೆ ಸೇರ್ಪಡೆಯಾದಂಥ ನಮ್ಮ ಜನವಾರದ ಜಯರಾಮಣ್ಣವರೇ, ಮತ್ತು ಗೌಡ್ಗೆರೆಯ ರಮೇಶ್ ಅಣ್ಣವರೇ, ರವಣ್ಣವರೇ, ಶಿವಲಿಂಗಣ್ಣವರೇ, ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಮಿತ್ರರೇ, ಪಕ್ಷ ಯಾವಾಗಲೂ ನಮ್ಮ ಚುನಾವಣೆ ಬಂತು ಅಂತ ಅಂದರೆ ಅವ್ರಿಗೆ ಪಕ್ಷಾಂತರ, ನಮ್ಮ ಪಕ್ಷದಿಂದ ಪಕ್ಷಾಂತರ ಆಗ್ತಕ್ಕಂಥ ಟ್ರೆಂಡ್ ಇತ್ತು. ಬಟ್ ಇವತ್ತು ಏನಾಗಿದೆ, ಗೆಲ್ತಕ್ಕಂಥ ಸೂಚನೆ ಇವೆಲ್ಲ ಆ ಕಡೆಯಿಂದ ಈ ಕಡೆಗೆ ಹರಿಯಕ್ಕೆ ಶುರುವಾಗಿದೆ. ಇದು ಒಂದು ಉದಾಹರಣೆ ಇದೆ. ಆದ್ದರಿಂದ ಇವತ್ತು ಏನು ಪ್ರಮುಖ ನಾಯಕರು ಇವರು, ನಾವು ಎಲ್ಲ ಅವ್ರ ಜೊತೆ ಇದ್ದು, ಅವರು ಸುಮಾರು 35-40 ವರ್ಷ ಆ ಪಕ್ಷಕ್ಕೆ ಅಲ್ಲಿ ದುಡಿದು ಅಲ್ಲಿ ಇವತ್ತು ಆಗಿರ್ತಕ್ಕಂಥದ್ದು ಒಂದು ಕುಟುಂಬದ ಇದಾಗಿದೆ. ಮತ್ತು ಇವತ್ತು JDS ಅನ್ನೋದು ಇನ್ನೊಂದು 2-3 ವರ್ಷದಲ್ಲಿ ಅದು ಮರ್ಜಾಗಿ, ಈಗ ಆಲ್ರೆಡಿ ಅರ್ಧ ಮರ್ಜಾಗಿದ್ದಾರೆ BJP ಅವ್ರ ಜೊತೆ, ಅದು ಹಂಗೆ ಮರ್ಜಾಗೋ ಪಕ್ಷ. ಹಂಗಾಗಿ ಅವರೆಲ್ಲ ನಿರ್ಧಾರ ತಾಳ್ತಾವ್ರೆ. ಈ ಸತಿಯ ಒಳ್ಳೆ ಭವಿಷ್ಯ ಇದೆ ಕಾಂಗ್ರೆಸ್ಗೆ. ಖಂಡಿತ ನಮ್ಮ ಅಭ್ಯರ್ಥಿ ಅತ್ಯಂತ ಹೆಚ್ಚು ಮತದಿಂದ ಗೆಲ್ತಾರೆ. ಆ ವಿಶ್ವಾಸ ನಮ್ಮಲ್ಲಿದೆ. ಅದಕ್ಕೋಸ್ಕರ ಆ ಪಕ್ಷದಿಂದ ಬಂದಂಥ ನಮ್ಮ ಮುಖಂಡರುಗಳಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರಿ ಅವರಿಗೆ ಖಂಡಿತ ಈ ಪಕ್ಷದಲ್ಲಿ ಗೌರವಿತವಾಗಿ ನಡ್ಕೋತೀವಿ ಅಂತಕ್ಕಂಥ ಮಾತನಾಡಿ ನಾನು ರಮೇಶ್ ಅವರು, ರವಿಯವರು ಇವರೆಲ್ಲ ಸೇರಿ ನಮ್ಮ ಶ್ರೇಯಸ್ ಪಟೇಲ್ಗೆ ಕೈ ಜೋಡಿಸ್ಬೇಕು, ಅವ್ರನ್ನ ಗೆಲ್ಲಿಸ್ಬೇಕು ಕಾಂಗ್ರೆಸ್ ಅಭ್ಯರ್ಥಿ ಅಂತೇಳಿ ಅವರೇ ಮನಸ್ಸಿಗೆ ಅರ್ಥ ಮಾಡಿಕೊಂಡು ಇನ್ನೂ ಸಹ JDS ಅಲ್ಲಿ 25-30 ವರ್ಷದಿಂದ ಏರಿದ್ದಾರೆ, ಕೆಲಸ ಮಾಡಿದ್ದಾರೆ. ಆದರೂ ಅವ್ರನ್ನ ಮುಖಂಡರುಗಳು ಕೈ ಬಿಟ್ಬಿಟ್ಟಿದ್ದಾರೆ. ಯಾಕೆಂದರೆ JDS ಇಲ್ಲ, ಇನ್ನು JDS ಸೌಕಲ ನಾಣ್ಯ ಆಗೋಗಿದೆ. ದಿನನಿತ್ಯ TV ಪೇಪರ್ ಎಲ್ಲ ನೋಡ್ತಾ ಇದ್ದೀರಿ, JDS ಇಲ್ಲ ಅನ್ನೋದು ಕಾಣ್ತಾ ಇದೆ. ಯಾಕೆಂದ್ರೆ ಇದೇ ಅಭ್ಯರ್ಥಿಯಾಗಿ ನಮ್ಮ ಕನಕ ರಾಮನಗರದಲ್ಲಿ ನಿಂತಿದ್ದಾರೆ, ಚೋಳನಹಳ್ಳಿಯವ್ರಿಗೆ ಇಲ್ಲಿ JDS ಅಂತಾರೆ, ಇನ್ನೊಂದು ಊರಲ್ಲಿ ಇನ್ನೊಂದು BJP ಅಂತಾರೆ. ಅದರಿಂದ JDS ಮುಗಿದ ಕತೆ. ಅದರಿಂದ ದಯಮಾಡಿ ಜನವಾರ ಜಯರಾಮಣ್ಣವ್ರಿಗೂ ನಾವೆಲ್ಲ ಸಹಕಾರ ಕೊಡ್ತೀವಿ. ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕತ್ವವನ್ನು ಕೊಟ್ಟು ಜನವಾರ ಪಂಚಾಯಿತಿ ಮತ್ತು ಗೌಡಿಗೆರೆ ಪಂಚಾಯಿತಿಲಿ ಸಹಕಾರ ಮಾಡಬೇಕು ಅಂತೇಳಿ ಅವ್ರನ್ನ ಮನವಿ ಮಾಡ್ತಾ ಇದ್ದೀವಿ.